ನಿಮ್ಮ ಪಾತ್ರ ನಿಮಗೆ ಎಷ್ಟು ಜಸ್ಟಿಸ್ ಕೊಟ್ಟಿದೆ? ಇಲ್ಲ, ಅವರು ಜಡೇಶ್ ಸರ್ ನನಗೆ ಏನು ಹೇಳಿದ್ರು ಅದಕ್ಕೆ ಕಂಪ್ಲೀಟ್ ಜಸ್ಟಿಸ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಇವಾಗಲೇ ಫಿಲಮ್ ನೋಡ್ತಾ ಇರೋದು. ಸಮಾನತೆ, ಸಂವಿಧಾನ ಯಾವ ರೀತಿ, ನಾನು ಆ್ಯಕ್ಚುಲಿ ಇವಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಇನ್ನೂ ಈ ಥರದ್ದೆಲ್ಲ ಪದ್ಧತಿಗಳಿದೆ ಸುಮಾರು ಊರುಗಳಲ್ಲಿ. ಐ ಹೋಪ್ ಈ ಫಿಲಮ್ ನೋಡಾದ್ಮೇಲೆ ಒಂದು ಏನೋ ಒಂದು ಬೆಂಕಿ ಕಿಡಿ ಏರತ್ತೆ. ನಮ್ಮ ದುನಿಯಾ ವಿಜಯ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಆ ಮೆಸೇಜು ನಮ್ಮ ಜಡೇಶ್ ಸರ್ ಏನು ಕೊಡಬೇಕು ಅಂತಿದ್ರು ಅದನ್ನೆಲ್ಲ ಎಲ್ಲರಿಗೂ ಮುಟ್ಟತ್ತೆ, ಒಂದು ಬೆಂಕಿ ಕಿಡಿ ಹಾರುತ್ತೆ ಅಂತ ಅನ್ಕೊಂಡಿದೀವಿ. ಸೊ ನೋಡೋಣ, ತುಂಬಾ ಚೆನ್ನಾಗಿ. ತುಂಬಾ ವರ್ಷಗಳ ನಂತರ ಅಂದ್ರೆ ನೀವು ಈ ಒಂದು ಸಿನಿಮಾನ ಆಯ್ಕೆ ಮಾಡ್ಕೊಂಡೆ ಅನಿಸ್ತಾ ಇರೋದು ಅಂದ್ರೆ ಮಿಸ್ ಆಗಿರೋಂತ ಒಂದು ಪಾತ್ರ, ಬೇಕಾದಂತ ಪಾತ್ರ ಈ ಸಿನಿಮಾ. ಆಕ್ಚುಲಿ ನಾನು ಡೌಟ್ಫುಲ್ ಇದ್ದೆ ಮಾಡ್ಲಾ ಬೇಡವಾ ಅಂತ ಈ ಪಾತ್ರ, ಬಟ್ ಕನ್ವಿನ್ಸಿಂಗ್ ಆಗಿತ್ತು. ಒಂದು ಮೆಸೇಜ್ ಇದೆ ಫಿಲಮ್ ಅಲ್ಲಿ, ಒಂದು ಐ ಮೀನ್ ಇಷ್ಟು ಹ್ಯೂಜ್ ಸ್ಟಾರ್ ಕಾಸ್ಟ್. ಅಂಡ್ ಜಡೇಶ್ ಸರ್ ಮೇಲೆ ನಂಗೆ ತುಂಬಾ ನಂಬಿಕೆ ಇತ್ತು. ಅವರು ಮಣ್ಣಿನ ಮಗ ಮಾಡೇ ಮಾಡ್ತಾರೆ ತುಂಬಾ ಚೆನ್ನಾಗಿ ಅಂತ ಗೊತ್ತಿತ್ತು. ಸೊ ಯಾ, ಅದು ಒಂದು ಮೇಜರ್ ರೀಸನ್. ಶೆಟ್ಟಿ ಜೊತೆ ನಂಗೆ ತುಂಬಾ ಆಸೆ ಇತ್ತು ಕೆಲಸ ಮಾಡಬೇಕು ಅಂತ. ಅಂಡ್ ಅದ್ಭುತವಾಗಿ ಬಂದಿದೆ ನಮ್ಮ ಸೀನ್ಸ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು. ಥ್ಯಾಂಕ್ ಯು. ಹೇಗೆ ಅನಿಸ್ತು ನಿಮಗೆಲ್ಲ? ಸಿನಿಮಾ ಇಷ್ಟ ಆಯ್ತಾ? ತುಂಬ ಖುಷಿ ಆಗ್ತದೆ ನಿಮ್ಮ ರೆಸ್ಪಾನ್ಸ್ ನೋಡಿ. ಜಡೇಶ್ ಅವ್ರ ನಿರ್ದೇಶನದಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಚಿತ್ರ. ಆ್ಯಕ್ಚುಲಿ ನನಗೆ ನನ್ನ ಪಾತ್ರ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಮಾಡ್ಲಾ ಬೇಡವಾ ಅಂತ ಇತ್ತು ನನಗೆ. ಬಟ್ ಜಡೇಶ್ ಅವ್ರ ಮೇಲೆ ನಂಬಿಕೆ ಇತ್ತು. ಆ್ಯಂಡ್ ಇವಾಗಲೂ ಆ ಪದ್ಧತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ವಿಷಯಗಳು ಫಿಲಮಲ್ಲಿ ತೋರಿಸಿದವರು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಇದು. ಆ್ಯಂಡ್ ಹೋಪ್ಫುಲಿ ಈ ಫಿಲಮ್ ಆದಮೇಲೆ ಕೆಲವೊಂದು ವಿಚಾರಗಳು ಬದಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ಐ ವೆರಿ 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 ಹ್ಯಾಪಿ ಜಡೇಶ್ ಸರ್ ಫಿಲಮಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ದುನಿಯಾ ವಿಜಯ್ ಸರ್, ರಾಜೀವ್ ಶೆಟ್ಟಿ ಅವ್ರ ಜೊತೆಲ್ಲ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು. ನಮ್ಮ ಪುಟಾಣಿ ರಚನಾ ಫಸ್ಟ್ ಫಿಲಮ್ ಅದು ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ವೆರಿ 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 ನೈಸ್. ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ, ಅಳ್ಬೇಡಿ ನೀವು ಮತ್ತೆ ಪ್ಲೀಸ್. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಒಂದು ಸಕ್ಸಸ್ ಕನ್ನಡ ಚಿತ್ರಕ್ಕೆ ಇನ್ನು ನಮ್ಮ ಕನ್ನಡ ಚಿತ್ರರಂಗನ ಮೇಲೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.